ಸೈನಿಕರ ಒಳಿತಿಗಾಗಿ ಮಂಡ್ಯದಲ್ಲಿ ಹೋಮ ಹವನ ನೆರವೇರಿಸಲಾಗ್ತಾ ಇದೆ. ವೀರ ಯೋಧರ ಯಶಸ್ಸು ಮತ್ತೆ ಕ್ಷೇಮಕ್ಕಾಗಿ ಈ ವಿಶೇಷ ಪೂಜೆ. ಮಂಡ್ಯದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಪೂಜೆ ಕೈಗೊಳ್ಳಲಾಗ್ತಾ ಇದೆ. ಮಂಡ್ಯದ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಹೋಮ ಹವನಕ್ಕೆ ಮುಂದಾಗಿದ್ದಾರೆ. ಭಾರತೀಯ ಯೋಧರಿಂದ ಆಪರೇಷನ್ ಸಿಂಧೂರ ನಡೆದಿರೋದ್ರಿಂದ ಮಹಾಗಣಪತಿ ಮತ್ತು ಮಹಾಮೃತ್ಯುಂಜಯ ಹೋಮವನ್ನ ಭಾರತೀಯ ಸೈನಿಕರ ಯೋಗಕ್ಷೇಮಕ್ಕಾಗಿ ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ. ಕಟ್ ಮಾಡಲ್ಲ, ಕಂಟಿನ್ಯೂ ಬಡ್ಕೊಂಡು ಹೋಗು. ಯಾಕೆ ಕೊಡ್ರೆ ನಿನ್ನೆ ಆಪರೇಷನ್ ಸಿಂಧೂರ ನಡೆದಿದೆ. ಮಧ್ಯರಾತ್ರಿ 1:30 ಸುಮಾರಿಗೆ ಪಾಕಿಸ್ತಾನ ನಿರೀಕ್ಷೆನೂ ಮಾಡದ ಹಾಗೆ ಭಾರತೀಯ ಮಿಸೈಲ್ಗಳು ಪಾಕಿಸ್ತಾನದ ಪ್ರದೇಶ ಒಳಗೆ ನುಗ್ಗಿ ಉಗ್ರರ ಅಡಗುತಾಣಗಳನ್ನು ಛಿದ್ರಗೊಳಿಸಿದೆ. ಇದಾದ ನಂತರ ಎರಡು ದೇಶಗಳ ನಡುವೆ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸಿದೆ. ಯಾವುದೇ ಕ್ಷಣದಲ್ಲಿ ಪಾಕಿಸ್ತಾನ ಪ್ರತಿದಾಳಿ ಮಾಡಬಹುದು, ಅದು ಯುದ್ಧಕ್ಕೆ ದಾರಿ ಮಾಡಿಕೊಡಬಹುದು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಯಾವುದೇ ಸನ್ನಿವೇಶದಲ್ಲಾದರೂ ಸರಿ ಭಾರತೀಯ ಯೋಧರು ಕ್ಷೇಮವಾಗಿರಲಿ ಅನ್ನೋ ಕಾರಣಕ್ಕಾಗಿ ದೇವರ ಮೊರೆ ಹೋಗಿದ್ದಾರೆ. ಮಂಡ್ಯದಲ್ಲಿ ಭಕ್ತರು ಮಹಾಗಣಪತಿ ಯಾಗ, ಮಹಾಮೃತ್ಯುಂಜಯ ಯಾಗವನ್ನ ಮಂಡ್ಯದಲ್ಲಿ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಭಾರತೀಯ ಸೈನಿಕರ ಒಳಿತಿಗಾಗಿ ಮಾಡಿಸಿರೋದು. ಮಂಡ್ಯದ ಬನ್ನೂರು ರಸ್ತೆಯಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಯೋಧರ ಕುಟುಂಬಸ್ಥರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಭಾರತದ ವೀರ ಯೋಧರಿಗೆ ಯಶಸ್ಸು ಸಿಗಲಿ, ಮುಂದೆ ನಡೆಯುವಂಥ ಯುದ್ಧದಲ್ಲಿ ಭಾರತೀಯ ಸೈನಿಕರಿಗೆ ಗೆಲುವು ಸಿಗಲಿ ಅಂತ, ಭಾರತೀಯರ ಪ್ರಾಣಹಾನಿ ಆಗದೇ ಇರಲಿ, ಭಯೋತ್ಪಾದನೆಯ ಕೃತ್ಯಗಳು ಸಂಪೂರ್ಣವಾಗಿ ಅಂತ್ಯವಾಗಲಿ ಅನ್ನುವಂಥ ಸಂಕಲ್ಪದೊಂದಿಗೆ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಈ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ನಿವೃತ್ತ ಸೈನಿಕರು ಹಾಗೂ ಕುಟುಂಬಸ್ಥರು ದೇವರ ಬಳಿ ಪ್ರಾರ್ಥಿಸಿಕೊಂಡಿದ್ದಾರೆ. ಮಾಜಿ ಸೈನಿಕರಾದಂಥ ಭಾನುಪ್ರಕಾಶ್, ಮಂಟೇಲಿಂಗಾಚಾರ್, ಶಶಿಕುಮಾರ್ ಹಾಗೆ ರಮೇಶ್ ಜೊತೆಗೆ ಕುಟುಂಬಸ್ಥರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಧಾರ್ಮಿಕ ಪರಿಷತ್ ಸದಸ್ಯರಾದಂಥ ನವೀನ್ ನೇತೃತ್ವದಲ್ಲಿ ಈ ಪೂಜೆ, ಹೋಮ ಹವನ ಎಲ್ಲ ಕೂಡ ನಡೆದಿರೋದು. ಸೈನಿಕರ ಕುಟುಂಬಸ್ಥರು ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಂದೀಶ್, ದೇಶದ ಸೈನಿಕರ ಒಟ್ಟಾರೆ ಒಳಿತಿಗಾಗಿ ನಡೆದಿರುವಂತಹ ಪೂಜೆ, ಏನ್ ಹೇಳ್ತಾರೆ ಯೋಧರ ಕುಟುಂಬಸ್ಥರು? ಖಂಡಿತ ವಿಜಯ್, ಏನು ಪಾಕಿಸ್ತಾನದ ಪಾಪಿಗಳು ಮಾಡಿದಂತಹ ಕೃತ್ಯಕ್ಕೆ ಸರಿಯಾದ ಉತ್ತರವನ್ನು ಈಗಾಗಲೇ ಆಪರೇಷನ್ ಸಿಂಧೂರ ಮೂಲಕ ಭಾರತೀಯ ಸೈನಿಕರು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಸೈನಿಕರಿಗೆ ಮತ್ತಷ್ಟು ಯಶಸ್ಸು ಸಿಗ್ಲಿ, ಅವರ ಯೋಗಕ್ಷೇಮವೂ ಕೂಡ ಇರಲಿ ಎಂಬ ನಿಟ್ಟಿನಲ್ಲಿ ಇವತ್ತು ಮಂಡ್ಯದಲ್ಲಿ ಇಂದು ಹಿತರಕ್ಷಣಾ ಸಮಿತಿ ವತಿಯಿಂದ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿರುವಂತದ್ದು. ಆ ಒಂದು ಪೂಜೆಯಲ್ಲಿ ಮತ್ತೊಂದು ವಿಶೇಷ ಅಂತಂದ್ರೆ ಅದರಲ್ಲಿ ನಿವೃತ್ತ ಸೈನಿಕರು ಕೂಡ ಭಾಗಿಯಾಗಿರುವಂತದ್ದು. ಅಂದ್ರೆ ನಿವೃತ್ತ ಸೈನಿಕರ ಕುಟುಂಬಸ್ಥರು ಕೂಡ ಈ ಒಂದು ವಿಶೇಷ ಪೂಜೆ ಹೋಮ ಹವನದಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ಅವರೆಲ್ಲರ ಒಂದು ಸಂಕಲ್ಪ ಅಂತಂದ್ರೆ ಭಾರತೀಯ ಸೈನಿಕರಿಗೆ ಯಶಸ್ಸು ಸಿಗ್ಲಿ, ಯಾವುದೇ ರೀತಿಯ ತೊಂದರೆ ಭಾರತೀಯ ಸೈನಿಕರಿಗೆ ಆಗದಿರಲಿ ಎಂಬ ಒಂದು ಸಂಕಲ್ಪ, ಜೊತೆಗೆ ಭಯೋತ್ಪಾದನಾ ಕೃತ್ಯಗಳು ಇಲ್ಲಿಗೆ ಅಂತ್ಯ ಆಗ್ಲಿ ಎಂಬ ನಿಟ್ಟಿನಲ್ಲಿ ಈ ಒಂದು ವಿಶೇಷ ಪೂಜೆನ ಸಲ್ಲಿಸ್ತಾ ಇರುವಂತದ್ದು. ನಿವೃತ್ತ ಯೋಧರು ಕೂಡ ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅರ್ಚಕರು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವಂತಹ ಶನಿದೇವರ ದೇವಸ್ಥಾನದಲ್ಲಿ ಈ ಒಂದು ವಿಶೇಷ ಪೂಜಾ ಕೈಂಕರ್ಯವೂ ಕೂಡ ನಡೀತಾ ಇದೆ. ಬಹಳಷ್ಟು ಹಿಂದೂ ಕಾರ್ಯಕರ್ತರು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿರುವಂತದ್ದು. ಅರ್ಚಕರಾದಂತಹ ನವೀಂದ್ರ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹೋಮ ಹವನವೂ ಕೂಡ ನಡೀತಾ ಇರುವಂತದ್ದು. ಇನ್ನೂ ಕೂಡ 1 ಗಂಟೆಗಳ ಕಾಲ ಈ ಒಂದು ವಿಶೇಷ ಪೂಜೆ ನಡೆಯಲಿದೆ. ವಿಜಯ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.